ಓಟ್ಸ್ ತಿಂದರೆ ಸಣ್ಣಗಾಗ್ತಾರೆ ಅನ್ನೋದೆಲ್ಲ ಸುಳ್ಳು. ಅನ್ನ ಮುದ್ದೆ ಚಪಾತಿ ತಿನ್ಕೊಂಡು ಸಣ್ಣಗಾಗ್ಬೋದು. ಆ್ಯಂಡ್ ಓಟ್ಸ್ ಎಲ್ಲ ಬರೀ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇ. ನಾವು ತಗೊಳ್ಳಿ ಅಂತ ಪ್ರಮೋಷನ್ ಗಿಮಿಕ್ ಮಾಡ್ತಾರೆ. ಹೀಗೆ ತುಂಬ ಜನ ವಿಡಿಯೋ ಹಾಕಿದ ತಕ್ಷಣ ನಾವು ಹೌದು ಅಲ್ವಾ ಅನ್ಕೊಳ್ತೀವಿ. ಬಟ್ ಓಟ್ಸ್ ಅಂದರೆ ಏನು ಹೇಳಿ, ಅಕ್ಕಿ ಗೋಧಿ ರಾಗಿ ಬೆಳೆಯೋ ಥರ ಅದನ್ನೂ ಬೆಳೀತಾರೆ. ಸಣ್ಣ ಆಗಬೇಕು ಅಂದಾಗ ಓಟ್ಸ್ ಅಂತ ಯಾಕೆ ಜಾಸ್ತಿ ಹೇಳ್ತಾರೆ, ಸಿಂಪಲಾಗಿ ಅರ್ಥ ಮಾಡಿಸ್ತೀನಿ ಕೇಳಿ. ನಿಮ್ಮ ಮುಂದೆ ಈಗ ಕಲ್ಲಂಗಡಿ ಹಣ್ಣು ಮಾವಿನ ಹಣ್ಣು ಎರಡೂ ಇಟ್ಟು ಯಾವುದು ಒಳ್ಳೇದು ಎರಡರಲ್ಲಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಎರಡೂ ಒಳ್ಳೇದೇ. ಬಟ್ ಸಣ್ಣ ಆಗಬೇಕು ಅಂದಾಗ ವಾಟರ್ ಮೆಲನ್ ಜಾಸ್ತಿ ತಗೊಳ್ಳಿ ಅಂತಾರೆ. ಅಂದರೆ ಮಾವಿನ ಹಣ್ಣಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಅಂತ. ಸೊ ಇದರಲ್ಲೇ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಕೇಳ್ತೀನಿ ನಾನು. ಓಟ್ಸಲ್ಲಿ ಅಕ್ಕಿ ಗೋಧಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕ್ಯಾಲೋರೀಸ್ ಕಡಿಮೆ ಇರುತ್ತೆ. ಉಳಿದಿದ್ದ ಫೈಬರ್ ಪ್ರೋಟೀನ್ ಎಲ್ಲ ಸೇಮೇ. ಆ್ಯಂಡ್ ಅನ್ನದ ಥರ ಒಂದೊಂದು ತಟ್ಟೆ ನಾವು ಬರೀ ಓಟ್ಸ್ ತಿನ್ನೋಕ್ಕಾಗಲ್ಲ. ಆಗೇನು ಮಾಡ್ತೀವಿ, ಜಾಸ್ತಿ ಫ್ರೂಟ್ಸ್ ಹಾಕ್ಕೊಳ್ತೀವಿ. ಆಗ ಹೊಟ್ಟೆ ತುಂಬಿದ ಫೀಲ್ ಆಗುತ್ತೆ ನಮಗೆ. ಕ್ಯಾಲೋರೀಸ್ ಕಡಿಮೆ ಇರುತ್ತೆ, ತೂಕ ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇಷ್ಟೇ, ವೆರಿ ಸಿಂಪಲ್. ಏನಾದರೂ ವಿಶೇಷ ಅನ್ನಿಸ್ತಾ? ಸಿಂಪಲಾಗಿ ಇದೇ ರೀತಿ ಅರ್ಥ ಆಗಬೇಕು ಅಂದರೆ ಬೇರೆ ಬೇರೆ ಡೌಟ್ ಇದ್ದರೆ ಕಾಮೆಂಟ್ ಹಾಕಿ, ಅದನ್ನು ಕೂಡ ವಿಡಿಯೋ ಮಾಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ತೆ, ಬಾಯ್.